ಇದೊಂದು ಇಲ್ಲಿ ತಿಮ್ಮಯ್ಯ ಭಟ್ರು ಇವರದೊಂದು ಪ್ರತಿಷ್ಠಾನದ ಒಂದು ಭಾರಿ ಒಳ್ಳೆ ಕೆಲಸ ಆಗ್ತಾ ಇದ್ದು, ನಾವು ಹವ್ಯಕರು ಎಲ್ಲರೂ ಇದಕ್ಕೆ ಒಂದು ಸಪೋರ್ಟ್ ಮಾಡಿದ್ವಿ. ನಾವು ಅಮೇರಿಕ ಇರಲಿ, ಯಾವುದೇ ದೇಶ ಇರಲಿ, ನಮ್ಮ ಸಂಸ್ಕೃತಿ ಉಳಿಯಕ್ಕರೆ ಅದಕ್ಕೆ ನಾವೇ ಹೊಣೆ, ನಾವೇ ಅದರ ಒಂದು ಜವಾಬ್ದಾರಿ ತಗೊಂಡು ಮಾಡಕ್ಕೆ ಹೊಳೆರೆ ಯಾವುದೇ ಬೇರೆ ಯಾರು ಇದಕ್ಕೆ ಸಪೋರ್ಟ್ ಮಾಡುವುದಿಲ್ಲ. ಆದ ಕಾರಣ ನಮ್ಮ ಶಕ್ತಿ ಮೀರಿ ಇದಕ್ಕೊಂದು ನಾವು ಸಹಾಯ ಮಾಡಬೇಕು. ಫೈನಾನ್ಷಿಯಲಿ ಆಗಿರಲಿ, ಯಾವುದೇ ರೀತಿ ಇರಲಿ. ಕೆಲವು ಸರ್ತಿ ನಾವು ದೂರದ ಊರಲ್ಲಿ ಇಪ್ಪಾಗ ನಾವು ಇಲ್ಲಿ ಒಳ್ಳೆ ಕೆಲಸ ಆಗ್ತಾ ಇದ್ದು, ನಾನು ಇದರ ಕಂಪ್ಲೀಟ್ ನೋಡಿದ್ದೆ, ಮೇಲೂ ನೋಡಿದ್ದೆ, ಕೆಳ ನೋಡಿದ್ದೆ. ಇನ್ನು ಎದುರು ಪಾರ್ಕಿಂಗ್ದೇ ಜಾಗ ಬೈ ಮಾಡಿ ಕೊಡಿದ್ದವು, ಎದುರೊಂದು 10 ಸೆಂಟ್ಸ್ ಪಾರ್ಕಿಂಗ್ ಪರ್ಚೇಸ್ ಮಾಡಕ್ಕೆ ಕೊಡಿ ಹೇಳಿದ್ದವು. ಸೊ ಎಲ್ಲದಕ್ಕೂ ಒಂದು ಕಾಸ್ಟ್ ಇದ್ದು ಇದಕ್ಕೆ. ಹಾಗಾದ ಕಾರಣ ಇಷ್ಟು ಒಂದು ನಾವು ಕೊಡುವಂಥ ಪ್ರತಿಯೊಂದು ರೂಪಾಯಿ ಕೂಡ ಒಂದು ಸದುದ್ದೇಶಕ್ಕಾಗಿ ಉಪಯೋಗ ಆಗುತ್ತೆ. ಆದ ಕಾರಣ ಇದರಿಂದ ಒಂದು ಒಳ್ಳೆಯ ಒಂದು ಅಪರ್ಚುನಿಟಿ ಇಲ್ಲ ದಾನ ಮಾಡುವ ಕೇಳಿ ಎನ್ನ ಒಂದು ಪರ್ಸನಲ್ ಅನಿಸಿಕೆ. ಅವು ಚೂರು ಎಕ್ಸ್ಪ್ಲೈನ್ ಮಾಡ್ತವೆ ಯಾವ ರೀತಿ ಕನ್ಸ್ಟ್ರಕ್ಷನ್ ನಡೆಯುತ್ತೆ. ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಪ್ರತಿಷ್ಠಾನ 93ನೇ ಇಸವಿಯಲ್ಲಿ ಸ್ಥಾಪನೆ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಸುಮಾರು 30 ವರ್ಷ. ಇದು ಮಿತ್ತೂರು ಅನುಚಾನ ನಿಲಯದವೇ ಇದರ ಕಚೇರಿ, ಪುಸ್ತಕ ಪ್ರಿಂಟಿಂಗು, ಅದು ಇದು ಎಲ್ಲ ಯೋಜನೆಗ ಮನೆಯವೇ ಆಯ್ಕೊಂಡಿತ್ತು. ಈಗ ಸುಮಾರು 1,31,000 ಪುಸ್ತಕ ಪ್ರಿಂಟ್ ಆಗಿದ್ದು, ಎಷ್ಟೋ ಪುಸ್ತಕ ಸ್ಟಾಕ್ ಇದ್ದು, ಮಡುಗುಲೆ ಅಸಾಧ್ಯವಾದ ರೀತಿಯಲ್ಲಿದ್ದು. ಹಾಗ ಕಾರಣ ಸಂಪ್ರತಿಷ್ಠಾನ ಅನೇಕ ವರ್ಷದಿಂದ ಮಹಾಸಭೆಯಲ್ಲಿ ಆಗಲಿ, ಪ್ರತಿ ತಿಂಗಳ ಮೀಟಿಂಗಲ್ಲಿ ಆಗಲಿ ಸಂಪ್ರತಿಷ್ಠಾನಕ್ಕೆ ಒಂದು ಜಾಗ ಬೇಕು ಹೇಳಿ ಹೇಳ್ದ ಕಾರಣ ಈಗ 1 ವರ್ಷ ಹಿಂದೆ ಬೈಪದ ಬಾಲಕೃಷ್ಣ ಭಟ್ರ ಕೈಯಿಂದ 10 ಸೆಂಟ್ಸ್ ಜಾಗವ 15 ಲಕ್ಷ ಕೊಟ್ಟು ಖರೀದಿ ಮಾಡಿ, ಊರವರ ಎಲ್ಲರ ಸಹಾಯದಿಂದ ಅಂದರೆ ದೇಣಿಗೆಯಿಂದ ಈ ವಿದ್ಯಾಕುಟೀರ ಎಂಬ ಒಂದು ಸಮಾಜಕ್ಕೆ ಉಪಯೋಗ ಆಗುವಂಥ ಒಂದು ಕಟ್ಟಡ ನಿರ್ಮಾಣ ಹಂತದಲ್ಲಿದ್ದು, ಇದರಲ್ಲಿ ಸೆಲ್ಲರ್ ಉಳಿದ್ದು ಕೆಳ ಆಗ ತೋರಿಸಿದೆ. ಸೆಲ್ಲರ್ಲಿ ಹೋಮ ಹವನಾದಿಗಕ್ಕೆ ಅವಕಾಶ ಇದ್ದು, ಪಾತ್ರೆ ಮಡುಗು ಕೋಣೆ ಇದ್ದು, ವಿಶೇಷ ಸೌಲಭ್ಯ ಇಪ್ಪಂಥ ಅಡಿಗೆ ಕೋಣೆ ತಯಾರಾಗ್ತಾ ಇತ್ತು. ಹಾಗೆ ಇಲ್ಲಿ ಮೇಲೆ ಬಪ್ಪಾಗ ಇಲ್ಲಿ ಆಫೀಸು ಕಚೇರಿ, ಇಲ್ಲಿ ಮತ್ತೆ ಪುಸ್ತಕದ ಕೋಣೆ, ಅಲ್ಲಿ ಪುಸ್ತಕದ ಕೋಣೆ, ಇಲ್ಲಿ ದೇವರ ಕೋಣೆ, ಇಲ್ಲಿ ಬಾಕಿ ಸಣ್ಣ ಮಟ್ಟಿಗಿನ ಹಾಲು, ಬ್ರಾಹ್ಮಣರಿಗೆಲ್ಲ ಒಂದು ಹಸ್ತೋದಕ್ಕೆ ಹಾಕಿ ಪೂಜೆ ಎಲ್ಲ ಇದ್ದಾರೆ. ಈಗ ನಾಡ್ದು ಶತರುದ್ರ ಎಲ್ಲ ಇದ್ದಾರೆ, ಇಲ್ಲಿ ಬ್ರಾಹ್ಮಣರಿಗೆ ಊಟ. ಆಮೇಲೆ ಅಲ್ಲಿ ಒಂದು ಸಣ್ಣ ಮಟ್ಟಿನ ಕಿಚನ್ ರೂಮ್ ಮೀಟಿಂಗಿನ ಸಂದರ್ಭದಲ್ಲಿ ಎಲ್ಲ ಒಂದು ಕಾಫಿ ಟಿಫಿನಿಂಗ್ ಇಪ್ಪಂಥದ್ದು. ಪುನಃ ಇದೊಂದು VIP ಕೋಣೆ, ಅದೊಂದು VIP ಕೋಣೆ. ಅಲ್ಲೇ ಒಂದು ತಪಾಸಣಾ ಕೇಂದ್ರ, ಆಗಾಗ ಸಮಾಜಕ್ಕೆ ಬೇಕಪ್ಪಂತ ವೈದ್ಯಕೀಯ ಶಿಬಿರಗಳ ಮೊದಲು ಮಾಡಿದ್ದು. ಈಗ ಇನ್ನದೇ ಇಲ್ಲಿ ಈ ಒಂದು ಜಾಗ ಅಂತ ಇದರ ಮಾಡಿ ಕೂಡಿದ್ದು. ಹಾಗೆ ಕೆಳ ಒಂದು ಕ್ವಾರ್ಟರ್ಸ್ ಕೂಡ ಇದ್ದು, ವರ್ಕರ್ಸ್ ಕ್ವಾರ್ಟರ್ಸ್. ಆಮೇಲೆ ಇನ್ನು ಸ್ಟೇರ್ಕೇಸ್ ಆಯಿತು. ಮೇಲೆ ಕೂಡ ಒಂದು ಸಭಾಭವನ ಮಾಡಿ ಕೂಡಿದ್ದು, ಅದರಲ್ಲಿ ತಿಮ್ಮಯ್ಯ ಭಟ್ಟ ಪ್ರತಿಷ್ಠಾನ ವೇದಿಕೆಯಲ್ಲಿ ಹೆಸರುದೇ ಹಾಕಿತ್ತು. ಅಲ್ಲೊಂದು 2 ರೂಮ್ ಆಗಿ ಒಂದು 200-250 ಜನಕ್ಕೆ ಕಾರ್ಯಕ್ರಮ ಅಪ್ಪಂಥದ್ದು. ಪುನಃ ಅದರ ಮೇಲೆ ಪುನಃ ಗೋಡೆ ಕಟ್ಟಿ ಶೀಟ್ ಹಾಕಿ ಅದು ಕೂಡ ಒಂದು 200 ಜನಕ್ಕೆ ಅಪ್ಪಂತ ಒಂದು ಯೋಜನೆ. ಎದುರೇ ಇಲ್ಲಿ ಬೋರ್ವೆಲ್ ಆಯಿತು. ಬೋರ್ವೆಲ್ನ ಎದುರೇ ಇಲ್ಲಿ ಒಂದು ರಜೆ ಜಾಗ ಇತ್ತು, ಅದಕ್ಕೊಂದು ಕಾಂಪೌಂಡ್ ಮಾಡಿ ಅಲ್ಲಿಂದ ಒಂದು ಸಣ್ಣ ಪುಟ್ಟ ಹೋಮ ಹವನಾದಿಗ ಮಾಡುವ ಸಾಧ್ಯತೆ ಇತ್ತು. ಇಷ್ಟೆಲ್ಲ ಯೋಜನೆಗಳ ಅನೇಕ ಜನರು ಕೂದು ಮಾಡಿದಂತಹ ಯೋಜನೆ. ಇದಕ್ಕೆ ಸುಮಾರು 1.5 ಕೋಟಿ ಖರ್ಚು ತಗಲುಗೂಡಿ ಇಂಜಿನಿಯರ್ಗಳದ್ದು ಹೇಳಿದ್ದು. ಈಗಾಗಲೇ ಸಾಮಾನ್ಯ ಹಿಂದಿಗೆ ಒಂದು 60-70 ಲಕ್ಷದ ಖರ್ಚು ಆಯಿತು. ಇನ್ನೂ ಒಂದು 60-70 ಲಕ್ಷ ಹಣ ಇದಕ್ಕೆ ಬಹಳ ಅವಶ್ಯಕತೆ ಇದ್ದು. ಹಾಗೆ ಮಾರ್ಚ್ 25ನೇ ತಾರೀಕಿಗೆ ಇದರ ಪ್ರವೇಶೋತ್ಸವ ಹೇಳ್ತಾ ಇದರನ್ನು ಕೂಡ ಪುರೋಹಿತರು ಮತ್ತೆ ಸಮಾಜ ಬಾಂಧವರೆಲ್ಲ ಇದ್ದು ನಿಘಂಟು ಮಾಡಿದ್ದು. ಈ ಕಾರ್ಯಕ್ರಮ ಇಡೀ ಸಮಾಜ ಒಪ್ಪಿಕೊಳ್ಳಬೇಕು, ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ಆಯಿತು. ಇಲ್ಲಿ ಎಲ್ಲ ಬೇಕಾದಂತ ಹವನಂಗ ಪೂಜೆಗಳಾಗಿ ಇದು ಅಜ್ಜನ ಹೆಸರು, ಬಿತ್ತೂರು ಮನೆ ಹೆಸರು, ನಮ್ಮೆಲ್ಲರ ಹೆಸರು ಕೂಡ ಶಾಶ್ವತವಾಗಿ ಉಳಿಯಕ್ಕೆ ಕೊಡಿ ಎನ್ನೋ ಒಂದು ಕಳಕಳಿಯ ಪ್ರಾರ್ಥನೆ ಇಲ್ಲಿ ಹೇಳುತ್ತೆ. ಹವ್ಯಕರಿಗೆ ಎಲ್ಲ ವಿಶ್ವಲ್ಲಿ ಇದ್ದ ಹವ್ಯಕರು ಒಂದು ಬೇರೆ ಕಡೆಯಲ್ಲೆಲ್ಲ ಅವರ ಸಾಧನೆಯಿಂದ ಬೇರೆ ಬೇರೆ ಕಡೆ ವಿದ್ಯಾಭ್ಯಾಸಕ್ಕೆ ಹೋಯ್ದು. ಹಾಗೆ ಕೂಡ ಹಿರಿಯರಲ್ಲಿ ಇಲ್ಲಿದ್ದು, ಹಾಗೆ ಎಲ್ಲರೂ ಸಹಕರಿಸುತ್ತಾ ಇದ್ದು, ಪರಸ್ಪರ ಅನ್ಯೋನ್ಯತೆಯಿಂದ ಸಹಕರಿಸುತ್ತಾ ಇದ್ದು. ಇಷ್ಟೆಲ್ಲ ಆಯ್ತು, ಹಿಂಗೆಲ್ಲ ಅವತ್ತು ಹೊಂದಿಲ್ಲ, ಮುಂದೆ ಹಿಂಗೆಲ್ಲ ಕೂಳಿ ಹೊಂದಿಲ್ಲ. ಆದರೆ ಸಂತೋಷ ಅಂತ ಹೇಳಿದರೆ ಆಡಳಿತ ವರ್ಗದ್ದು ಎಲ್ಲರೂ ಸೇರಿಸಿ ಕರ್ಕೊಂಡು ಹೋಗ್ತಾ ಇದ್ದು, ಒಳ್ಳೆಯ ಕೆಲಸ ಮಾಡ್ತೇವೆ. ವಿಶ್ವಾಸ ಉಳಿಸಿಕೊಂಡಿದ್ದೆವು. ಹಾಗೆ ಮುಂದೆ ಎಲ್ಲ ವಿಶ್ವಾಸ ಉಳಿಸಿಕೊಂಡು ಹೆಂಗೂ ಧೈರ್ಯ ಇದ್ದು ಕೊಟ್ಟ ಅವುಗಳ
ಸಾಧನೆ ಮಾಡಿ ಮಳೆಯಿಂದ ಸಂಗ್ರಹ ಮಾಡಿ ಕೊಟ್ಟಂತ ಆ ಪೈಸೆ ಮೊತ್ತ ಇದು ಸದ್ವಿನಿಯೋಗ ಹಕ್ಕು ಉಳಿಯೇ ಆಯ್ತು 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 ಕಾಣುದು ನಾನು ಸ್ವತಃ ಅವರನ್ನು ನೋಡಿದ್ದೇನೆ ಇಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇದ್ದೇನೆ. ಕೈ ಜೋಡಿಸಕ್ಕಿದೆ ಕೇಳಿಗಳು ಪ್ರಾರ್ಥನೆ ಅಷ್ಟೇ.